ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಬ್ರೇಕಿಂಗ್. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ದಿನವಾಗುತ್ತಾ ಅಂತ ಹೇಳಿ, ಅದರಲ್ಲೂ ಇವತ್ತು CLP ಮೀಟ್ ಇದೆ. ರಾಜ್ಯ ಸರ್ಕಾರದ ವಿರುದ್ಧವೇ, ಅದರಲ್ಲೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇತ್ಯಾದಿ ಪ್ರಮುಖ ನಾಯಕರ ವಿರುದ್ಧವಾಗಿಯೇ ಕಾಂಗ್ರೆಸ್ನ ನಾಯಕರು ಸಿಡಿದೇಳುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಚಿವರ ವಿರುದ್ಧ ಕೈ ಶಾಸಕರು ಅಸಮಾಧಾನವನ್ನ ಸ್ಫೋಟಗೊಳಿಸಲಿದ್ದಾರಾ ಶಾಸಕಾಂಗ ಸಭೆಯಲ್ಲಿ? ಇವತ್ತು ಸಂಜೆ ನಡೆಯಲಿದೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ. ಈ ಸಭೆಯಲ್ಲಿ ತಮಗಿರುವ ಅಸಮಾಧಾನಗಳನ್ನ ಬಹಿರಂಗವಾಗಿ ಹೇಳಿಕೊಳ್ಳೋಕೆ ಸಿದ್ಧರಾಗಿದ್ದಾರೆ ಕೆಲ ಶಾಸಕರು ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾರಣ ಕೂಡ ಇಲ್ಲದೇ ಇಲ್ಲ. ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಂಡಿರೋದಕ್ಕೆ, ಸಿಡಿದೆದ್ದಿರೋದಕ್ಕೆ ಅನೇಕ ಕಾರಣಗಳು. ಅದರಲ್ಲೂ ಶಾಸಕರನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾಮಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ ಶಾಸಕರು. ಕೇವಲ ಕೆಲ ಜನರು ಸೇರಿ ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಸಚಿವರು ಅನ್ನೋ ಅಸಮಾಧಾನ. ಇದೇ ವಿಚಾರವನ್ನ ಇವತ್ತು ಸಂಜೆ ಆಯೋಜನೆಗೊಂಡಿರುವ CLP ಮೀಟ್ನಲ್ಲಿ ಬಹಿರಂಗ ಪಡಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ಕೆಲ ಕಾಂಗ್ರೆಸ್ನ ಶಾಸಕರು ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ತಮ್ಮದೇ ಪಕ್ಷದ ನಾಯಕರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದೇ ಶಾಸಕರು ಅಸಮಾಧಾನಗೊಂಡಿರೋದು ಯಾಕೆ? ಕೆಲ ಅಂಶಗಳಿದೆ, ಗಮನಿಸ್ತಾ ಹೋಗೋಣ. ಕಳೆದ 1 ವರ್ಷದಿಂದ ಅನುದಾನ ಅನ್ನೋದು ಮರೀಚಿಕೆಯಾಗಿದೆ. ಆಲ್ರೆಡಿ ಅನೇಕ ಕಾಂಗ್ರೆಸ್ನ ಶಾಸಕರು ಮಾಧ್ಯಮಗಳ ಸಮ್ಮುಖದಲ್ಲಿ ಬಹಿರಂಗ ಹೇಳಿಕೆ ನೀಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಅನುದಾನನೇ ಬರ್ತಿಲ್ಲ, ಇದಕ್ಕೆ ಗ್ಯಾರಂಟಿ ಕಾರಣ ಅಂತ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ಗ್ಯಾರಂಟಿಗಳು ನಮ್ಮ ಅನುದಾನವನ್ನ ನುಂಗ್ ಹಾಕಿವೆ. ನೀವು ಗೆಲ್ಲಬೇಕು ಅನ್ನೋ ಹಠಕ್ಕೆ ಬಿದ್ದು ಕೊಟ್ರೋ ಅಥವಾ ಗೆದ್ವಲ್ಲ ಅಂತ ಹೇಳಿ ಹಠಕ್ಕೆ ಬಿದ್ದು ಕೊಡ್ತಿದ್ದೀರೋ, ಒಟ್ನಲ್ಲಿ ಗ್ಯಾರಂಟಿಗಳಿಗೆ ಹಣವನ್ನ ಕೊಡ್ತಾ ಅನುದಾನವನ್ನ ಕೊಡೋದನ್ನ ಮರ್ತು ಬಿಟ್ಟಿದ್ದೀರಿ. ಇದರಿಂದ ಕ್ಷೇತ್ರದ ಜನರಿಗೆ ನಾವು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಅದ್ ಮಾಡಿಸ್ತೀವಿ, ಇದ್ ಮಾಡಿಸ್ತೀವಿ, ಆ ಕಾಮಗಾರಿ ಈ ಕಾಮಗಾರಿ ಅಂತ ಹೇಳಿ ಉದ್ದುದ್ದ ಭರವಸೆ ಕೊಟ್ಟಿದ್ವಿ. ಈಗ ವಾಪಸ್ ಕ್ಷೇತ್ರಕ್ಕೆ ಹೋದ್ರೆ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಕುಡಿಯೋಕ್ ನೀರ್ ಎಷ್ಟೋ ಕಡೆ ಇಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ಮಳೆ ಬಂದ್ ಹಾನಿಯಾಗಿದೆ, ಅದೆಲ್ಲವನ್ನ ಕೂಡ ಅಡ್ರೆಸ್ ಮಾಡೋಣ ಅಂತಂದ್ರೆ ಕೈಯಲ್ಲಿ ಅನುದಾನ ಇಲ್ಲ, ಅನುದಾನದ ದುಡ್ಡಿಲ್ಲ. ಜನರಿಗೆ ಉತ್ತರ ಕೊಡೋದು ಹೇಗೆ ನಮಗೆ ಗೊತ್ತಾಗ್ತಾ ಇಲ್ಲ. ವರ್ಗಾವಣೆ ವಿಚಾರ, ಕೇವಲ ಅನುದಾನದ ವಿಚಾರ ಮಾತ್ರ ಅಲ್ಲ, ವರ್ಗಾವಣೆ ವಿಚಾರಕ್ಕೂ ಕೂಡ ಕೆಲ ಶಾಸಕರು ಸಿಡಿದೆದ್ದಿದ್ದಾರೆ. ಕೌನ್ಸಲಿಂಗ್ ಮೂಲಕ ವರ್ಗಾವಣೆ ನಡೀತಾ ಇದೆ. PDO ವರ್ಗಾವಣೆ ಕೌನ್ಸಲಿಂಗಿಗೆ ತೀರ್ಮಾನ ಮಾಡಲಾಗಿದೆ. ಸಬ್ ರಿಜಿಸ್ಟ್ರಾರ್ ವರ್ಗಾವಣೆಗೂ ಕೂಡ ಕೌನ್ಸಲಿಂಗ್. ಈಗ ಮಾಡಿಬಿಟ್ರೆ ನಮ್ಮದು ಅಂತ ಏನು ಉಳಿಯುತ್ತೆ? ಅಂದ್ರೆ ಇದು ಅಫಿಷಿಯಲಿ ಕ್ಲೈಮ್ ಮಾಡ್ಕೊಳ್ಳಕ್ ಆಗದೆ ಹೋದ್ರೂ ಕೂಡ ಎಲ್ಲರಿಗೂ ಗೊತ್ತಿರೋ ಸತ್ಯ, ಆಯಾ ಕ್ಷೇತ್ರಕ್ಕೆ ಯಾರು ಬೇಕು ಅಧಿಕಾರಿಗಳು ಅನ್ನೋದನ್ನ ನಿರ್ಧಾರ ಮಾಡುವಲ್ಲಿ ಶಾಸಕರ ಪಾತ್ರ ಕೂಡ ಒಂದಷ್ಟು ಕಾಲಾನುಸಾರ ಇದ್ದೇ ಇದೆ. ಆದರೆ ಈಗ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಕೆಲ ಸಚಿವರು ಹಾಗೆ ಪ್ರಭಾವಿಗಳ ಕೈಯಲ್ಲಿ ಮಾತ್ರ PDOಗಳ ನೇಮಕವನ್ನ ಹಾಗೆ ಕೆಲ ಆಯಕಟ್ಟಿನ ಹುದ್ದೆಗಳ ಆಯ್ಕೆಯನ್ನ ನೀವು ಇಟ್ಕೊಂಡ್ಬಿಟ್ಟಿದ್ದೀರಿ, ನಮಗೆ ಅದರ ಹಿಡಿತ ತಪ್ತಾ ಇದೆ ಅನ್ನೋ ದೂರನ್ನ ಕೂಡ ಶಾಸಕರು ಇವತ್ತು ಮುನ್ನೆಲೆಗೆ ತರೋ ಸಾಧ್ಯತೆ ಇದೆ. ಆರೋಗ್ಯ ಇಲಾಖೆಯಲ್ಲೂ ಕೂಡ ಕೌನ್ಸಿಲಿಂಗ್ ವರ್ಗಾವಣೆ, 2 ವರ್ಷಕ್ಕೊಮ್ಮೆ ಇನ್ಸ್ಪೆಕ್ಟರ್ ವರ್ಗಾವಣೆ ಆಗಬೇಕು. ಬಹುತೇಕ ಸಚಿವರು ತಮ್ಮ ಕೆಲಸವನ್ನ ಮಾಡಿಸಿಕೊಡ್ತಾ ಇಲ್ಲ. ಯಾವುದೋ ಸಂಬಂಧಪಟ್ಟ ಇಲಾಖೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಆಗಬೇಕು ಅಂತಂದ್ರೆ ಸಚಿವರನ್ನ ಸಂಪರ್ಕ ಮಾಡಿದ್ರೆ ಅವ್ರು ಯಾರೇ ಅಂತ ಇಲ್ಲ, ಅವರದ್ದೇ ಇಲಾಖೆಯ ಕೆಲಸಗಳನ್ನ ಕೂಡ ಮಾಡಿಸ್ಕೊಡ್ತಾ ಇಲ್ಲ ಕೆಲ ಸಚಿವರು. ಹೀಗೆ ಸಾಲು ದೂರನ್ನ ತಮ್ಮದೇ ಪಕ್ಷದ ನಾಯಕರ ವಿರುದ್ಧವಾಗಿ ಇವತ್ತು ನೀಡಲಿಕ್ಕೆ ಕಾಂಗ್ರೆಸ್ನ ಶಾಸಕರು ಸಿದ್ಧರಾಗಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರ ಮಾತಿಗೆ ಕಿಮ್ಮತ್ ಸಿಗ್ತಾ ಇಲ್ಲ. ನಾವು ನಮ್ಮ ಪಕ್ಷದಲ್ಲೇ ವಿರೋಧ ಪಕ್ಷದ ನಾಯಕರಾಗಿ ಹೋಗ್ಬಿಟ್ಟಿದ್ದೀವಿ, ಹೊಸದಾಗಿ ಆಯ್ಕೆಯಾದ ಶಾಸಕರ ಕಷ್ಟವನ್ನ ಕೇಳೋರೇ ಇಲ್ಲ. ಇವೆಲ್ಲ ಅಳಲನ್ನ ಇವತ್ತು ದೂರಿನ ಸ್ವರೂಪದಲ್ಲಿ ವರಿಷ್ಠ ನಾಯಕರ ಮುಂದೆ ಇಡಲಿದ್ದಾರೆ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಅನ್ನೋ ಮಾಹಿತಿ ಇದೆ. ಇದರ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ್, ಇದು ಹೊಸದಲ್ಲ, ಬಹುಶಃ ಇವತ್ತು ಕೊನೆನೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪಕ್ಷ ಸರ್ಕಾರ ರಚನೆ ಮಾಡಿದ ದಿನದಿಂದಲೂ ಕೂಡ ಒಂದಷ್ಟು ಸಣ್ಣ ಪ್ರಮಾಣದ ಅಸಮಾಧಾನ ಇದ್ದೇ ಇತ್ತು. ಇವತ್ತು ಯಾವ ಪ್ರಮಾಣದಲ್ಲಿ ಸ್ಫೋಟ ಆಗಬಹುದು ಈ ಅಸಮಾಧಾನ? ಖಂಡಿತ ಸ್ಮಿತಾ, ಕಳೆದ 1 ವರ್ಷದ ಶಾಸಕರು ಅನುದಾನದ ವಿಚಾರವಾಗಿ ಸಾಕಷ್ಟು ಅಸಮಾಧಾನ ಹೊರಹಾಕಿದ್ರು ಮತ್ತು ಸಚಿವರ ವರ್ತನೆಗಳ ವಿರುದ್ಧವೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು. ಆದರೆ ಕಳೆದ ಒಂದು ವರ್ಷ 1.25 ವರ್ಷ ಆಗ್ತಾ ಬಂತು, ಆದರೂ ಕೂಡ ಆ ಪರಿಸ್ಥಿತಿ
ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಎಷ್ಟೇ ಭರವಸೆ ಕೊಟ್ಟರು ಆ ಪರಿಸ್ಥಿತಿ ಬದಲಾಗಿಲ್ಲ ಅನ್ನುವಂಥದ್ದು ಮತ್ತು ಕಳೆದ ನಾವು ಕ್ಷೇತ್ರದಲ್ಲಿ ಕೆಲಸವನ್ನೇ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಅಳಲು, ಅದರಲ್ಲೂ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಯಾಕಂದರೆ ಹೊಸ ಉತ್ಸಾಹದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಮತ್ತು ಈ ಶಾಸಕರು ಕೂಡ, ಆದರೆ ಜನರ ಕೆಲಸವೇ ಮಾಡೋಕ್ಕಾಗ್ತಿಲ್ಲ, ಜನರನ್ನು ತಪ್ಪಿಸ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನೋಂಥ ಅಳಲನ್ನು ಸಾಕಷ್ಟು ಜನ ಹೊಸ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲೇ ತೊಡ್ಕೊಳ್ತಾ ಇದ್ದಾರೆ. ನಮ್ಮದೇ ಸರ್ಕಾರ ಇದ್ರೂ ಕೂಡ ನಮ್ಮನ್ನು ಗಮನಿಸ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಸಚಿವರು ಕೂಡ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿಸ್ಕೊಳ್ಳೋಕೆ ಹೋದ್ರೂ ಕೂಡ ಅವ್ರು ನಮಗೆ ಸಿಗ್ತಿಲ್ಲ, ಸಬೂಬನ್ನು ಹೇಳ್ತಾ ಇದ್ದಾರೆ ಅನ್ನೋಂಥ ಆಕ್ರೋಶ ಇದ್ದಾವೆ. ಹಾಗಾಗಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಏನಿದೆಯಲ್ಲ, ಅದೇ ಶಾಸಕಾಂಗ ಪಕ್ಷದ ಸಭೆಗೆ ಹಗರಣಗಳ ಆರೋಪದಿಂದ ತಲೆ ತೋಡಾಡಕ್ಕಾಗ್ತಿಲ್ಲ ಅಂತ ಯಾರು ಅಸಮಾಧಾನಗೊಂಡಿಲ್ವಾ? ಕ್ವಿಕ್ ಆಗಿ ಹೇಳೋದಾದ್ರೆ ಸ್ಮಿತಾ, ಖಂಡಿತವಾಗಿ ಆ ಹಗರಣಗಳ ಜೊತೆಗೂ ಕೂಡ ಅವರ ಅನುದಾನ, ಅವ್ರ ಕ್ಷೇತ್ರದ ಬಗ್ಗೆ ಮಾತ್ರ ಹೊಸ ಶಾಸಕರಿಗೆ ಬಹಳ ಗಮನ ಇರ್ತದೆ ಸರ್ಕಾರಕ್ಕಿಂತಲೂ ಕೂಡ. ಆದರೆ ಅವ್ರ ಕೆಲಸಗಳ ಬಹಳ ಅವ್ರಿಗೆ ಆತಂಕ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಒಂದಷ್ಟು ಖಾಸಗಿ ಹೋಟೆಲಲ್ಲಿ 20ಕ್ಕೂ ಹೆಚ್ಚು ಹೊಸ ಶಾಸಕರು ಡಿನ್ನರ್ ಪಾರ್ಟಿ ಮಾಡೋ ಮೂಲಕ ಏನು ಶಾಸಕಾಂಗ ಪಕ್ಷದಲ್ಲಿ ಯಾವೆಲ್ಲ ವಿಚಾರಗಳನ್ನು ಧ್ವನಿ ಎತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಡೀತಕ್ಕಂಥ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ, ಅಲ್ಲಿ ಒಂದಷ್ಟು ಸದ್ದು ಗದ್ದಲ ಆಗುವಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಹೊಸ ವಿಭಾಗ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಹೀಗಾಗಿ ಪ್ರತಿನಿತ್ಯ ಕಲಾಪದ ಸಂದರ್ಭದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗುವ ಕೆಲ ಇಂಟ್ರೆಸ್ಟಿಂಗ್ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸದನ ಸದ್ದು ವಿಭಾಗದಲ್ಲಿ. ಸರ್ಕಾರದಲ್ಲಿ ಹಗರಣ ಆರೋಪ ಸದನದಲ್ಲಿ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಬಾರಿಯ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾದ ಡೇ 1 ಇನ್ನೂ ಕಲಾಪ ಪ್ರಾರಂಭ ಆಗೇ ಇರಲಿಲ್ಲ, ಆಗಲೇ ಶುರುವಾಯಿತು ಬಿಜೆಪಿಗರ ಪ್ರತಿಭಟನೆ. ಇವತ್ತು ಕೂಡ ಮುಂದುವರೆದಿದೆ. ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ ಹಗರಣ ಹಾಗೆ ಭ್ರಷ್ಟಾಚಾರದ ಆರೋಪ ಪ್ರಕರಣಗಳು. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಅವರು ಆಗ್ರಹಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹಾಗೆ ಅಶ್ವಥ್ ನಾರಾಯಣ್ ಬಿಜೆಪಿ ಶಾಸಕರ ನಡುವೆ ವಾಗ್ಯುದ್ಧವೇ ನಡೆದೋಯ್ತು. ಮಾನ್ಯ ಅಧ್ಯಕ್ಷರೇ ಮಿನಿಸ್ಟರ್ ಒಬ್ಬೊಬ್ಬರಿಂದ ಮಾತಾಡಿದ್ರೆ ಏನು ನಡೆಸಲು ಸಾಧ್ಯ ಉಂಟು? ಅಶ್ವಥ್ ನಾರಾಯಣ ಅವ್ರು ಮಾತಾಡಲಿಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸಭಾ. ಮಾನ್ಯ ಸಭಾಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರ ಇನ್ನು ಇವತ್ತು ಕಲಾಪದ ಸಂದರ್ಭದಲ್ಲಿ ಸುಪಾರಿ ಕಿಲ್ಲಿಂಗ್ ಬಗ್ಗೆ ಕೂಡ ಚರ್ಚೆ ಆಗೋಯ್ತು. ಈ ವಾಲ್ಮೀಕಿ ನಿಗಮದ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗೋ ಸಂದರ್ಭದಲ್ಲಿ ಶಿವಮೊಗ್ಗ ಶಾಸಕರು ಚಂದ್ರಶೇಖರನ್ ಅವರ ಆತ್ಮಹತ್ಯೆಯಲ್ಲ, ಇದ್ರ ಹಿಂದೆ ಸುಪಾರಿ ವರ್ಕೌಟ್ ಆಗಿದೆ ಅನ್ನೋ ಪದವನ್ನ ಪ್ರಯೋಗ ಮಾಡಿದ್ರು. ಇದಕ್ಕೆ ಭೈರತಿ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ರು. ಅವರಿಬ್ಬರ ನಡುವಿನ ಮಾತುಕತೆ, ಅದರಲ್ಲೂ ಈ ಸುಪಾರಿ ಕುರಿತಾದ ಚರ್ಚೆ ಯಾವ ರೀತಿ ಇತ್ತು ಗಮನಿಸಿ. ಕ್ರಮ ಅಲ್ಲ, ಸುಪಾರಿ ಕೊಟ್ಟಿದ್ರು ಅಂತ ಕ್ರಮ ಅಲ್ಲ, ಸುಪಾರಿ ಸುಪಾರಿ ಕೊಟ್ಟಿದ್ರು ಅಂತ ಕ್ರಮ ಅಲ್ಲ. ತೆಗೆದು ನೋಡಿ ಹಿಂದಿನ ದಾಖಲಾತಿ ನೀವು ಹೇಳಿದ ತಕ್ಷಣ ಸರ್ಕಾರಕ್ಕೆ ಆಗಲ್ಲ ಅಂತ ಅಂತ ಹೇಳಿದ್ರೆ ತಪ್ಪಾಗುತ್ತೆ.